ಇನ್ನು ಬರೀ ಇಲ್ಲಿಗೆ ನಿಲ್ಲೋದಿಲ್ಲ. ಚಿನ್ನಯ್ಯನ 25ಕ್ಕೂ ಹೆಚ್ಚು ಸಂದರ್ಶನದ ವಿಡಿಯೋಗಳು ಈಗ SIT ಅಧಿಕಾರಿಗಳ ಕೈ ಸೇರಿದ್ದಾವೆ. ಅಂದರೆ ಹಲವು ಯೂಟ್ಯೂಬರ್ಗಳಿಂದ ಈ ಒಂದು ಇಂಟರ್ವ್ಯೂ ಮಾಡಿಸಿ ಅದರ ವಿಡಿಯೋ ಮಾಡಿಟ್ಕೊಂಡಿರೋದು. 25ಕ್ಕೂ ಹೆಚ್ಚು ವಿಡಿಯೋವನ್ನು ಸೂತ್ರಧಾರರು ಮಾಡಿಕೊಂಡಿದ್ರು. ಅಂದರೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ವಿಡಿಯೋ ರಿಲೀಸ್ ಮಾಡಬೇಕು ಎಲ್ಲವನ್ನು ಕೂಡ ರೆಡಿಮೇಡ್ ಇಟ್ಕೊಂಡಿದ್ರು. ಈತನಿಗೆ ಮುಂದೆ ಏನಾದರೂ ಆದರೆ, ಈತ ಏನಾದರೂ ಓಡ್ ಹೋದರೆ, SIT ಅಧಿಕಾರಿಗಳು ಬಂಧನ ಮಾಡಿದ್ರೆ ಮುಂಚಿತವಾಗಿಯೇ, ಇದೆಲ್ಲ ಆಗೋದಕ್ಕಿಂತ ಮುಂಚಿತವಾಗಿಯೇ ಯಾವ್ಯಾವ ಟೈಮ್ನಲ್ಲಿ ಏನೇನು ವಿಡಿಯೋ ಮಾಡ್ಕೊಳ್ಬೇಕು, ಯಾವ್ಯಾವ ರೀತಿ ಪ್ರೊಪೊಗ್ಯಾಂಡನ್ನ ಮುಂದೆ ತಗೊಂಡು ಹೋಗಬೇಕು, ನರೇಟಿವ್ನ ಯಾವ ರೀತಿ ಸೆಟ್ ಮಾಡಬೇಕು, ಇದೆಲ್ಲದರ ಕುರಿತಾಗಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿ ಮುಂಚಿತವಾಗೇ ಇಟ್ಕೊಂಡಿದ್ರು. ಈಗ ಫಾರ್ ಎಕ್ಸಾಂಪಲ್ ಅನನ್ಯ ಭಟ್ ಪ್ರಕರಣ ಬಂತು ಅಂತ ಅನ್ಕೊಳ್ಳಿ, ಬಂದಿದೆ, ಒಂದು ಹೈಪೋಥೆಟಿಕಲ್ ಸಿಚುವೇಶನ್ ಬಂತು ಅಂತ ಇಟ್ಕೊಳ್ಳಿ. ಆಗ ಈತನ ಕಡೆಯಿಂದ ಅನನ್ಯ ಭಟ್ ಕುರಿತಾಗಿ ಏನಾದರೂ ಒಂದು ಇನ್ಫಾರ್ಮೇಷನನ್ನು ಯೂಟ್ಯೂಬರ್ ಮೂಲಕ ರೆಕಾರ್ಡ್ ಮಾಡಿಸ್ಕೊಳ್ಳೋದು, ಆ ರೆಕಾರ್ಡ್ ಮಾಡಿಟ್ಕೊಂಡಂತಹ ವಿಡಿಯೋವನ್ನು ಆಮೇಲೆ ರಿಲೀಸ್ ಮಾಡೋದು ಯೂಟ್ಯೂಬ್ನಲ್ಲಿ. ಸೊ ಇದರ ಬಗ್ಗೆ ಸೂತ್ರಧಾರರು ನಿರ್ದೇಶನವನ್ನು ಕೂಡ ಕೊಟ್ಟಿದ್ರಂತೆ. ಸನ್ನಿವೇಶಕ್ಕೆ ತಕ್ಕಂತೆ ವಿಡಿಯೋಗಳು ಅಪ್ಲೋಡ್ ಆಗುವಂಥ ರೀತಿಯಲ್ಲಿ ಅವರು ಪ್ಲಾನ್ ಮಾಡಿಟ್ಕೊಂಡಿದ್ರು. ಸದ್ಯ ಇಂಟರ್ವ್ಯೂಗಳ ರಾ ಫೈಲ್ಸನ್ನು SIT ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಸಂದರ್ಶನದ ವಿಡಿಯೋಗಳು ನೋಡಿ SIT ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಸೊ ಎಲ್ಲ ಎಲ್ಲಿ ಸಿಕ್ತು ಹಾಗಿದ್ರೆ? ತಿಮರೋಡಿ ಸಹೋದರನ ಮನೆಯಲ್ಲಿ ಮಹಜರ್ ಮಾಡಿದಂಥ ಸಂದರ್ಭದಲ್ಲಿ ಈ ಹಾರ್ಡ್ ಡಿಸ್ಕ್ ಪತ್ತೆ ಆಗಿತ್ತು. ಹಾರ್ಡ್ ಡಿಸ್ಕಲ್ಲಿ ಎಲ್ಲ ವಿಡಿಯೋಗಳಿದ್ವು. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲಿ ಲ್ಯಾಪ್ಟಾಪ್ ಹಾರ್ಡ್ ಡಿಸ್ಕ್ ಇತ್ತು. ಹಾಗೂ ಇದೇ ಹಾರ್ಡ್ ಡಿಸ್ಕ್ನಲ್ಲಿ 25ಕ್ಕೂ ಹೆಚ್ಚು ವಿಡಿಯೋಗಳನ್ನು ಈಗ SIT ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಆ ವಿಡಿಯೋಗಳನ್ನ ನೋಡಿ SIT ಅಧಿಕಾರಿಗಳೇ ದಂಗಾಗಿ ಹೋಗಿದ್ರು. ಈ ಥರ ಎಲ್ಲ ಪ್ಲ್ಯಾನ್ ಯಾರು ಮಾಡ್ತಾರೆ ಅಂತ ಹೇಳಿ. ತಿಮರೋಡಿ ಮನೆಯಲ್ಲೇ ಪೂರ್ವ ನಿಯೋಜಿತ ಇಂಟರ್ವ್ಯೂ ನಡೆದಿದೆ. ಹಾಗೂ ಆ ಇಂಟರ್ವ್ಯೂ ವಿಡಿಯೋಗಳನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.